ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಸಾಧು ಸುಂದರ್ ಸಿಂಗ್ ಅವರ ಜೀವನ ಅದು ಬಹಳ ಒಂದು ಮುಳ್ಳಿನ ಹಾಸಿಗೆ ಆಗಿತ್ತು. ದೇವರವರನ್ನು ಆ ಥರ ನಡೆಸಿದ್ನು. ಆತನ ಹಿಮಾಲಯದ ಟಿಬೇಟ್ ಏರಿಯಾದಲ್ಲಿ ಹೆಚ್ಚಿನ ಸೇವೆ ಮಾಡಿದರು. ತುಂಬ ಹಿಂಸೆ ಪಟ್ಟರು. ಒಂದು ಸಾರಿ ಅವರನ್ನೊಂದು ಬಾವಿಯ ಒಳಗೆ ಹಾಕಿಬಿಟ್ಟಿದ್ರು. ಮೇಲೆ ಮುಚ್ಚಿಬಿಟ್ಟಿದ್ರು. ಅಲ್ಲಿ ಯಾರಾದರೂ ದೇಶಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡಿದ್ರೆ ಅಂಥವ್ರನ್ನು ತಕೊಂಡು ಹೋಗಿ ಆ ಬಾವಿಯಲ್ಲಿ ಹಾಕ್ತಾಯಿದ್ರಂತೆ. ಅಲ್ಲಿ ಎಲುಬುಗಳು ಹೆಣಗಳು ಆ ಬಾವಿಯಲ್ಲಿ ತುಂಬಿತ್ತು. ಅಂಥ ಬಾವಿಯಲ್ಲಿ ಇವರನ್ನು ಹಾಕಿ ಮೇಲೆ ಮುಚ್ಚಿಬಿಟ್ರು. ಇವರು ದೇವರನ್ನು ನಿರೀಕ್ಷಿಸ್ತಾ ಇದ್ರು. ದೇವರನ್ನು ನಿರೀಕ್ಷಿಸ್ತಾ ಬೇಡ್ತಾ ಇದ್ರು. ಆಗ ಮೇಲಿನಿಂದ ಯಾರೋ ಬಾಗಿಲು ಜರುಗಿಸಿದ ಶಬ್ದ ಕೇಳ್ತು. ಅದರ ಮುಚ್ಚಳ ಒಂದು ಹಗ್ಗ ಇಳಿದು ಬಂತು. ಆಗ ಮೇಲಿನಿಂದ ಒಬ್ಬ ವ್ಯಕ್ತಿ, ಸುಂದರ್, ಈ ಹಗ್ಗ ಹಿಡ್ಕೋ ಎಂಬ ಸ್ವರ ಕೇಳಿತು. ಇವರು ಬಹಳ ನಿತ್ರಾಣವಾಗಿದ್ರು. ಅದನ್ನು ಹಿಡ್ಕೊಂಡು ಮೇಲೆ ಬರುವ ಶಕ್ತಿ ಅವರಲ್ಲಿ ಇರಲಿಲ್ಲ. ಆದರೆ ಗಟ್ಟಿಯಾಗಿ ಹಿಡ್ಕೊಂಡಾಗ ಆ ವ್ಯಕ್ತಿ ಹಗ್ಗವನ್ನು ನಿಧಾನವಾಗಿ ಮೇಲೆ ಕೆತ್ತಿ ಅವರು ಮೇಲಕ್ಕೆ ಬಂದ ಮೇಲೆ ಆತನವರಿಗೆ ಕಾಣಿಸ್ಲಿಲ್ಲ. ಅಂದರೆ ದೇವರು ತನ್ನ ದೂತನನ್ನು ಕಳುಹಿಸಿ ಆ ಬಾವಿಯಿಂದ ಅವರನ್ನು ರಕ್ಷಿಸಿದನು. ಇಂಥ ಅನೇಕ ಘಟನೆಗಳು ಅವರ ಜೀವನದಲ್ಲಿ ಬಂದವು. ಸ್ವಂತ ತಾಯಿ ಅವರಿಗೆ ವಿಷವನ್ನು ಹಾಕಿದ್ಲು, ಅವನು ಕೊಲ್ಲಬೇಕಂತ. ಕಾರಣ ಇಷ್ಟೇ, ಆತನು ಯೇಸು ನಂಬಿದ ಅಂತ. ಕೆಲವರು ಬರೀತಾರೆ, ಅದರ ಎಫೆಕ್ಟ್ ಅವರಿಗೆ ಕಡೆಯವರಿಗೆ ಆ ಪಾಯ್ಸನ್ ತಗೊಂಡ ಎಫೆಕ್ಟ್ ಅವ್ರಿಗಿತ್ತು ಅಂತ ಕೆಲವರು ಹೇಳ್ತಾರೆ. ಆದರೆ ದೇವರು ಅವರನ್ನು ಸ್ವಸ್ಥ ಮಾಡಿದನು ಅಂತ ಇನ್ನು ಕೆಲವರು ಹೇಳ್ತಾರೆ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದ ಪ್ರಯಾಣ ಅದು ಆಯಾಸಕರವಾದದ್ದು ಅನೇಕ ಸಾರಿ. ಇದನ್ನೇ ಯೇಸು ಸ್ವಾಮಿ ಇಕ್ಕಟ್ಟಾದ ಮಾರ್ಗ ಅಂತ ಹೇಳ್ತಾರೆ. ಅದರ ದಾರಿ ಬಿಕ್ಕಟ್ಟು. ಇದರಲ್ಲಿ ಹೋಗೋರು ಭಾಳ ಸ್ವಲ್ಪ ಜನ ಅಂತ ಸ್ವಾಮಿ ಹೇಳ್ತಾರೆ. ಇನ್ನೊಂದು ಮಾರ್ಗ ವಿಶಾಲವಾದ ಮಾರ್ಗ, ಹೈವೇ. ದಿಸ್ ಇಸ್ ದ ನ್ಯಾರೋ ವೇ. ದ ನದರ್ ರೋಡ್ ಈಸ್ ಕಾಲ್ಡ್ ಹೈವೇ. ವಿಶಾಲವಾದ ದಾರಿ. ಅದರಲ್ಲಿ ಹೋಗೋರು ತುಂಬ ಜನ. ಅದು ಇಕ್ಕಟ್ಟಾದ ದಾರಿಯಲ್ಲಿ ಹೋಗೋರು ಬಹಳ ಕಡಿಮೆ. ಯಾಕಂದರೆ ಅದರ ದಾರಿ ಬಿಕ್ಕಟ್ಟು ಅಂತ ಬರೆಯಲ್ಪಟ್ಟೆ. ಯೇಸು ಹೇಳ್ತಾರೆ. ಅನೇಕರನ್ನು ದೇವರು ಇಂಥ ಸೇವೆ ಕರೆದರು. ಯೆರೆಮೀಯನನ್ನು ವೀಪಿಂಗ್ ಪ್ರಾಫೆಟ್ ಅಂತ ಕರೆದರು. ಅವನು ಅಳುವ ಪ್ರವಾದಿ. ಯಾವಾಗಲೂ ಅಳ್ತಾ ಇದ್ದ. ಯೆಹೋವನೇ, ನಿನ್ನನ್ನು ಮರಳುಗೊಳಿಸಿದಿ, ನಾನು ಮರಳಾದೆ. ನೀನು ನನಗಿಂತ ಬಲಿಷ್ಠನಾಗಿ ನನ್ನನ್ನು ಗೆದ್ದುಕೊಂಡಿ ಅಂತ ಹೇಳ್ತಾನೆ. ಅವನ ಜೀವನ ಒಂಥರ ಇಕ್ಕಟ್ಟು, ಕಷ್ಟದ ದಾರಿಯಲ್ಲಿ ಅವನು ಸಾಗಿ ಹೋದನು. ಹೀಗೆ ಅನೇಕ ದೇವರ ಭಕ್ತರು. ಮೋಶೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆತನ ಐಗುಪ್ತ ದೇಶದ ಸರ್ವ ವೈಭವದಲ್ಲಿದ್ದವನು. ಅಲ್ಲಿ ಅವನು ಬಿಟ್ಟು ಓಡಿ ಹೋಗಬೇಕಾಯಿತು. ಕುರಿಗಳನ್ನು ಮೇಯಿಸಬೇಕಾಯಿತು. ಮಿದ್ಯಾನ್ಯರ ಆಚಾರ್ಯನ ಮನೆಯಲ್ಲಿ ಕುರಿ ಮೇಯಿಸುವ ಕೆಲಸ ಸೇರ್ಕೊಂಡ್ಬಿಟ್ಟ. ಆಮೇಲೆ ಅವನು ಆ ಮಿದ್ಯಾನ್ಯರ ಆ ಪಂಡಿತನ
ಮಕ್ಕಳನ್ನು ಮದುವೆ ಆದ, ಮಗಳನ್ನು ಮದುವೆ ಆದ. ಸೊ ಇಕ್ಕಟ್ಟಾದ ಒಂದು ಜೀವನ ಅವನ ಅನುಭವಿಸಿದ. ಆಮೇಲೆ ಹೆಚ್ಚು ಕಡಿಮೆ 12 ಲಕ್ಷ ಜನರಿಗೆ ಅವನ ನಾಯಕನಾದನು. ಆದರೆ ಅವರಿಂದ ಪಡಬಾರದ ಕಷ್ಟ ವೇದನೆಗಳನ್ನು ಅನುಭವಿಸಿ ತನ್ನ ಜೀವನ ಸಾಕರಿಸುವಷ್ಟ ಮಟ್ಟಿಗೆ ಆತನು ಬಳಲಿ ಹೋದ. ಆತನಂತ ಒಬ್ಬ ವಿಧೇಯನು, ಸಾತ್ವಿಕನು ಭೂಲೋಕದಲ್ಲಿ ಯಾರೂ ಇರಲಿಲ್ಲ ಅಂತ ಬರೆಯಲ್ಪಟ್ಟಿದೆ. ದೇವರು ತಾನೇ ಹೇಳ್ತಾನೆ, ಅಂಥ ಸಾತ್ವಿಕನು ಮನಗುಂದಿ ದೇವರು ಬಂಡೆಯೊಟ್ಟಿಗೆ ಮಾತಾಡು ಅಂತ ಹೇಳಿದ್ರೆ ದೇವ ಕೋಪ ಬಂದುಬಿಡ್ಲಿ, ನಾನು ಸತ್ತರೆ ಒಳ್ಳೆಯದಂತ ಅಂದ್ಕೊಂಡೇನೋ ಗೊತ್ತಿಲ್ಲ, ಆ ಬಂಡೆಯನ್ನು ಹೊಡೆದೇ ಬಿಟ್ಬಿಟ್ಟು. ಸೊ ಜರ್ನಿಯ ಆ ಒಂದು ಜೀವನದ ಪ್ರಯಾಣದ ಆಯಾಸದಿಂದ ಆತನು ಈ ರೀತಿ ಮಾಡಿರ್ಬೋದು. ಎಲ್ಲಿ ಅದರ ಬಗ್ಗೆ ಕಾಮೆಂಟ್ ನಾವು ನೋಡಲ್ಲ. ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ರೆ ಏನು ಮಾಡಬಾರ್ದು ಅದನ್ನು ಮಾಡಿಬಿಡ್ತಾರೆ. ಅವನಷ್ಟು ದಡ್ಡನಲ್ಲ, ದೇವರು ಮಾತಾಡಂದ್ರೆ ಹೊಡೆಯುವಷ್ಟು ದಡ್ಡನಲ್ಲ. ಅವನು ಐಗುಪ್ತ ದೇಶದ ಸರ್ವ ವಿದ್ಯೆಯನ್ನು ಕಲ್ತಿದ್ದನು. ಕೆಲವರ ಕಾಮೆಂಟ್ರಿ ಪ್ರಕಾರ ನೆಕ್ಸ್ಟ್ ಫರೋಹನಾಗುವ ಚಾನ್ಸ್ ಅವನಿಗಿತ್ತು. ಅಂತ ನಿಪುಣನು, ಎಲ್ಲಿಯೂ ದೇವರಿಗೆ ಅವಿಧೇಯನಾಗಲಿಲ್ಲ ಅವನು. ಇಲ್ಲಿ ಅವಿಧೇಯನಾಗಬೇಕಾಗಿದ್ದರೆ ದೇವರು ಸಾಯಿಸಲಿ ಬಿಡುವುದು ನನಗೆ ಸಾಕಾಯಿತು ಅಂತ ಅಂದ್ಕೊಂಡಿರ್ಬೇಕು ಅವನು. ಇದರ ದೆಸೆಯಿಂದ ಅವನು ಮಾತಾಡೋ ಬದಲಾಗಿ ಹೊಡೆದು ಬಿಟ್ಟು ಶಾಪವನ್ನು ಬರಮಾಡಿಕೊಂಡು ತನ್ನ ಜರ್ನಿ ಅಲ್ಲಿಗೆ ಮುಗಿಯುವಂತೆ ಮಾಡಿಕೊಂಡು, ಅದರಿಂದ ಅವನು ಕಾನಾನ್ ದೇಶದವರೆಗೆ ಹೋಗುವಷ್ಟು ಸಾಕು, ಇನ್ನು ಸಾಕು ಅಂತ ಅವನ ಮನಸ್ಸಿಗೆ ಬಂದಿರಬೇಕು. ಈಗ ಅನೇಕರಿಗೆ ಬಂದಿದೆ, ಎಲಿಯನಿಗೆ, ಅನೇಕ ಜನರಿಗೆ. ಕರ್ತನಲ್ಲಿ ಪ್ರಿಯರೇ, ಈ ಲೋಕಯಾತ್ರೆ, ಇದು ಇಂಗ್ಲಿಷ್ನಲ್ಲಿ ಈ ಸಾಂಗ್ ಇದೆ. ಇದನ್ನು ಸಾಧು ಸುಂದರ್ ಸಿಂಗ್ ಅವರು ದಾರಿಯಲ್ಲಿ ನಡೆಯುವಾಗ ತನ್ನ ಪ್ರಯಾಸದಲ್ಲಿ ಆಯಾಸಗೊಂಡು ಹಸುವೆ ಎಲ್ಲ ಸಂದರ್ಭಗಳಲ್ಲಿ ಸುವಾರ್ತೆಗಾಗಿ ಕಷ್ಟಪಡುತ್ತಾ ಈ ಹಾಡನ್ನು ಹಾಡುತ್ತಾ ಮುಂದೆ ಹೋಗ್ತಾ ಇದ್ದಾರೆ. ದಿವಂಗತ ವಿಲಿಯಂ ಶತಾನಂದ ಇವರಿಗೆ ಒಂದು ಸಾರಿ ದೇವರಾತ್ಮನು ಹೇಳಿದ್ರಂತೆ, ಕೇರಳದ ಒಂದು ಊರಿಗೆ ಹೋಗಿ 120 ಕಿಲೋಮೀಟರ್ ಅಲ್ಲಿಗೆ ನಡ್ಕೊಂಡು ಹೋಗಬೇಕು, ಊಟ ಮಾಡಬಾರ್ದು, ಹಾಗೆ ಹೋಗು ಅಂತ ಹೇಳಿದ. ಸರಿ, ಅವರು ದೇವರಿಗೆ ವಿಧೇಯರಾದರು. ಟ್ರೈನ್ದು ಟ್ರ್ಯಾಕ್ ಮೇಲೆ ನಡೆದ್ರಂತೆ. ಅವರು ನಡೆದು 120 ಕಿಲೋಮೀಟರ್ ಹೋದರು. ಆ ಸಮಯದಲ್ಲಿ ಅವರಿಗೆ ಸ್ಟ್ರೆಂತ್, ಬಲ ಕೊಟ್ಟದ್ದು ಯಾವುದಂದ್ರೆ ದೇವರ ವಾಕ್ಯ. ಯೆಹೋವ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ಬದುಕ್ತಾನೆ ಅಂತ. ಆ ದಿನದಲ್ಲಿ ಅವರಿಗೆ ಧೈರ್ಯ ಕೊಟ್ಟದ್ದು ಯಾವುದಂದ್ರೆ, ಹೊಸ ಬಲ ಕೊಟ್ಟದ್ದು ಯಾವುದಂದ್ರೆ ಯೆಶಾಯ 40ನೇ ಸಂಧಿ 29ನೇ ವಚನ. ಅಲ್ಲಿ ಬರೆದಿದೆ, ಆತನು ಸೋತವರಿಗೆ ತ್ರಾಣವನ್ನು, ನಿರ್ಬಲರಿಗೆ ಬಹುಬಲವನ್ನು ಅನುಗ್ರಹಿಸ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಯೆಹೋವನ ಸನ್ನಿಧಿಯಲ್ಲಿ ಕಾಯುವರು ಹೊಸ ಬಲವನ್ನು ಹೊಂದುವರು. ಈ ವಚನವನ್ನು ಉಚ್ಚಾರ ಮಾಡ್ತಾ 120 ಕಿಲೋಮೀಟರ್ ನಡೆದ್ರೆ, ಆಮೇಲೆ 120 ಕಿಲೋಮೀಟರ್ ಹಿಂದೆ ಬಂದ್ರ. ಸೊ ಆ ಕಾಲದಲ್ಲಿ ದೇವರವರಿಗೆ ಆ ಜರ್ನಿಯಲ್ಲಿ ಮಾತಾಡಿದ್ದು, ಈ ಲೋಕದ ಸೇವೆಯ ಪ್ರಯಾಸ ಎಷ್ಟು ದೊಡ್ಡದು ಅಂತ ತಿಳಿಯಪಡಿಸಿದ್ದು ಎಲ್ಲ ಆ ಒಂದು ಜರ್ನಿಯಲ್ಲಿ. ಇವತ್ತು ನಾವು ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಾರಿ ಬಳಲಿ ಹೋಗ್ತೇವೆ.
ಭಾಳಲ್ಲಿ ಬೆಂಡಾಗಿ ಹೋಗ್ಬಿಡ್ತಿದೆ, ಸಾಕು ಅನ್ನಿಸ್ತದೆ, ಈ ಸೇವೆ ಬೇಡ ಅನ್ನಿಸ್ತದೆ. ಅಂಥ ಸಮಯದಲ್ಲಿ ಸೈತಾನ್ ನಮ್ಮನ್ನು ಇನ್ನೂ ಕುಗ್ಗಿಸ್ತಾನೆ. ನಾವು ಕುಗ್ಗಿ ಹೋಗಿ ಕಡೆಗೆ ನಿರಾಶೆಗೊಳ್ಳುವಂತೆ ಮಾಡ್ತಾನೆ. ನಮ್ಮ ವಿಶ್ವಾಸವೆಲ್ಲ ನಾವು ಕಳ್ಕೊಳ್ಳುವಂತೆ ಮಾಡ್ತಾನೆ. ಆದರೆ ಇವತ್ತು ನಾವು ದೇವರ ವಾಕ್ಯನ ಕೇಳೋದಕ್ಕೆ ಹೋಗಲಿಕ್ಕಿದ್ದೇವೆ. ನಮ್ಮ ದೇವರು ನಮ್ಮ ಜೊತೆಯಲ್ಲಿ, ನಮ್ಮ ಪ್ರಯಾಣದಲ್ಲಿ ಜೊತೆಯಲ್ಲಿರ್ತಾನೆ. ಇಸ್ರಾಯೇಲರು ನಡೆಸಿದ ದೇವರು 40 ವರ್ಷ ಅವರ ನಡೆಸಿದ್ನು. ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಅವರ ಜೊತೆಯಲ್ಲಿದ್ನು, ಹಗಲಲ್ಲಿ ಮೇಘಸ್ತಂಭವಾಗಿ ಅವರ ಜೊತೆಯಲ್ಲಿ ಹೋಗ್ತಾ ಇದ್ನು. ಆ ಮೇಘ ಎದ್ದ ಕೂಡಲೇ ಇಸ್ರಾಯೇಲರು ಪ್ರಯಾಣ ಮುಂದುವರಿಸ್ತಾ ಇದ್ರು. ಮೇಘ ನಿಂತ ಕೂಡಲೇ ಅವರ ಪ್ರಯಾಣ ಸ್ಟಾಪ್ ಆಗ್ತಾಯಿತ್ತು. ಅಲ್ಲಿ ಅವರು ಟೆಂಟ್ ಹಾಕ್ಕೊಂಡು ಅಲ್ಲಿ ಕೆಲವು ಕಾಲ ವಿಶ್ರಾಂತಿ ತಗೊಳ್ತಾ ಇದ್ರು. ಆಮೇಲೆ ತಿರುಗಿ ಯಾವಾಗ ಮೇಘ ಹೇಳ್ತದೋ ಆವಾಗ ಎಲ್ಲರೂ ಸಿದ್ಧವಾಗಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುವರು. ಇದು ಇಸ್ರಾಯೇಲರು ನಡೆಸಿದ ವಿಧಾನ. ಆ ಇಕ್ಕಟ್ಟಾದ ದಾರಿಯಲ್ಲಿ ನಡೆಸಿ ಹಾಲು ಜೇನು ಹರಿಯುವ ಸಮೃದ್ಧಿಯ ದೇಶಕ್ಕೆ ಅವರನ್ನು ಸೇರಿಸಿದರು. ಅದು ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಾರಿ ಕಷ್ಟಗಳು ಬಂದಾಗ ನಾವು ಮನಗುಂದಿ ಹೋಗ್ತೇವೆ. ಆದರೆ ಕಷ್ಟದ ತುದಿಯಲ್ಲಿ ಮಹಾ ಸಂತೋಷ, ಸಂಭ್ರಮ, ಆಶೀರ್ವಾದ, ಅಭಿವೃದ್ಧಿ ಎಲ್ಲವೂ ನಮಗೆ ಲಭಿಸ್ತದೆ. ಈ ಒಂದು ಸಂಜಾ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳೋದಕ್ಕೆ ಹೋಗ್ಲಿಕ್ಕಿದ್ದೇವೆ. ಆ ದೇವರನ್ನು ನಾವು ದೃಷ್ಟಿಸೋಣ. ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳ್ತದೆ 46ನೇ ಕೀರ್ತನೆಯಲ್ಲಿ, ಆತನನ್ನೇ ದೃಷ್ಟಿಸಿದವರು ಯೆಹೋವ ನಮಗೆ ಆಶ್ರಯವೂ ದುರ್ಗವು, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಅಂತ ಬರ್ತದೆ. The very present help in the time of trouble. Our God is a help for us. He is our helper. He will help us in every situation, condition, and in every places. He will help us. ಒಂದು ಸಾರಿ ಕೂಡ ಆತನಿಲ್ಲ ಅಂತ ಹೇಳಲ್ಲ. ಇವತ್ತು ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗೋಣ. ತಂದೆ, ನಮ್ಮೊಂದಿಗೆ ಮಾತನಾಡು. ನಿನ್ನ ದಾಸರಾದ ನಾವು ಕಾದಿದ್ದೇವೆ. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ನಾವಿವತ್ತು ಧ್ಯಾನ ಮಾಡಲಿಕ್ಕೆ ಹೋಗೋ ಮಾತು ಧರ್ಮೋಪದೇಶ ಕಾಂಡ 31ನೇ ಸಂಧಿ ವಚನ 7ರಿಂದ. ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲೆಲ್ಲರ ಮುಂದೆ ಅವನಿಗೆ, ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು. ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ. ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. The task or the work or the project what the Lord gives us to do. ನಮ್ಮ ಜೀವನದಲ್ಲಿ ದೇವರು ಒಂದು ಬ್ಲೂ ಪ್ರಿಂಟ್ ಮಾಡಿರ್ತಾನೆ. ನಾವು ಏನಾಗಬೇಕು, ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಮತ್ತು ಅಂತ್ಯದಲ್ಲಿ ಯಾವ ರೀತಿ ತನ್ನ ಬಳಿಗೆ ಸೇರಬೇಕು.
ಇದೆಲ್ಲ ಒಂದು ಬ್ಲೂ ಪ್ರಿಂಟ್ ಮಾಡಿರ್ತಾನೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ತಿಳಿಸಿ ನಮ್ಮ ನಡೆಸ್ತಾನೆ. ಸೊ ಈತನು ನಡೆಸುವಾಗ ತಾನೇ ನಮ್ಮ ಮುಂದುಗಡೆ ಹೋಗ್ತಾನೆ. ಯಾಕಂದರೆ ನಮಗೆ ದಾರಿ ಗೊತ್ತಿಲ್ಲದ ಕಾರಣ ತಾನೇ ಮುಂದೆ ಹೋಗಿ ನಮಗೆ ದಾರಿ ತೋರಿಸ್ತಾನೆ. ನಾವು ಹೋಗಬೇಕಾದ ಸ್ಥಳ, ಮುಟ್ಟಬೇಕಾದ ಗುರಿ, ಇರಬೇಕಾದ ಸ್ಥಳ, ಇದನ್ನೆಲ್ಲ ದೇವರು ನಮಗೆ ತಿಳಿಯಪಡಿಸ್ತಾನೆ. ಇಲ್ಲಿ ಯೆಹೋಶುವನನ್ನು ಕರೀತಾನೆ. 25ನೇ ತಾರೀಕು 7ನೇ ತಿಂಗಳು 19ನೇ ಇಸವಿಯಲ್ಲಿ ನಮ್ಮ ಕೆಲಸ ಇಲ್ಲಿ ಪ್ರಾರಂಭವಾಗ್ತಾ ಇತ್ತು, ಈ ಕಡೆದು. ಆಗ ದೇವರು ಈ ವಚನವನ್ನು ಕೊಟ್ಟು ಅದು ಈ ಹಂತಕ್ಕೆ ಬರುವವರೆಗೆ ಮಾಡಿದ್ರು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಆಮೇಲೆ ಅದೇ ವರ್ಷದಲ್ಲಿ 25/5/19 ಇದು ಮೊದಲು ಹೇಳಿದ್ದು. ಆ ಕೆಲಸ ಪ್ರಾರಂಭ ಮಾಡುವಾಗ ನನ್ನಲ್ಲಿ ಭಯ ಇರುವಾಗ ಈ ವಚನ ಕೊಟ್ಟ. ಅಲ್ಲಿ ಕೂಡ ಏನು ಬರೆದೆ, ಆಗ ಯೆಹೋವನು ನೂನನ ಮಗನಾದ ಯೆಹೋಶುವನಿಗೆ, ನಾನು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೇ ಅವರನ್ನು ಸೇರಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು, ನಾನೇ ನಿನ್ನ ಸಂಗಡ ಇರುವೆನು ಎಂದು ಆಜ್ಞಾಪಿಸಿದನು. ಈ ವಚನ 25ನೇ ಸಂಧಿ 5ನೇ ತಿಂಗಳು 2019ರಲ್ಲಿ ದೇವರು ಮಾತಾಡಿದ್ನು. ಆಮೇಲೆ ಈ ವಚನ ಕೂಡ ಕೊಟ್ಟನು. ಇವತ್ತು ಕೂಡ ನಾನು ದೇವರ ಸನ್ನಿಧಿಯಲ್ಲಿ ವಾಕ್ಯಕ್ಕೋಸ್ಕರ ಕಾಯುವಾಗ ತಿರುಗಿ ಈ ವಚನವನ್ನು ನೆನಪಿಗೆ ತಂದನು. ಮಾತ್ರದಲ್ಲಿ ಇವತ್ತು ಇದನ್ನು ಕುರಿತು ಮಾತಾಡಬೇಕೆಂದು ಪ್ರೇರೇಪಿಸಿದನು. ಆದ ಪ್ರಿಯ ಸಹೋದರ ಸಹೋದರಿ, ದೇವರು ನಮ್ಮನ್ನು ಒಂದು ಕೆಲಸಕ್ಕೆ ನೇಮಿಸಿದರೆ, ಇಲ್ಲವೇ ನಾವು ಏನು ಮಾಡಬೇಕೆಂದು ಅಪ್ಪಣೆ ಕೊಟ್ಟರೆ ಅದರಂತೆ ನಾವು ಮಾಡುತ್ತಾ ಮುಂದೆ ಹೋಗುವಾಗ ದೇವರು ಎಲ್ಲ ಭಾರವನ್ನು ತಾನು ತಗೊಳ್ತಾನೆ. ಅದನ್ನ ಕೀರ್ತನೆಗಾರನು ಹೇಳ್ತಾನೆ, ಅನುದಿನವೂ ನಮ್ಮ ಭಾರವನ್ನು ಹೊರುವ ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ತಾನೆ. ಸೊ ಹೀ ಈಸ್ ದ ಒನ್ ಹೂ ಕ್ಯಾರೀಸ್ ಆಲ್ ಅವರ್ ಬರ್ಡನ್ಸ್, ಆರ್ he takes upon him and he carry all our burdens. ಎಷ್ಟು ದಿನ? ಅನುದಿನವು ನಮ್ಮ ಭಾರವನ್ನು ಹೊರುವ ದೇವರು ಅಂತ ನಾವು ಇಲ್ಲಿ ಕಾಣ್ತೇವೆ. ಇಲ್ಲಿ ಯೆಹೋಶುವನಿಗೆ ಅದನ್ನು ಹೇಳ್ತಾನೆ. ಏನು ಹೇಳ್ತಾನೆ? ನಿನ್ನ ಮುಂದುಗಡೆ ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು. ಇದು ಮೋಶೆ ಹೇಳಿರುವಂಥದ್ದು. ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದ. ಇಲ್ಲಿ ದೇವರು ತಾನೇ ಮಾತಾಡ್ತಾನೆ. ಅದೇ ಸಂಧಿ 23ನೇ ವಚನಕ್ಕೆ ಬಂದಾಗ, ಆಗ ಯೆಹೋವನು ನೂನನ ಮಗನಾದ ಯೆಹೋಶುವನಿಗೆ, ನಾನು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೇ ಅವರನ್ನು ಸೇರಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು. ಸೊ ನಾವು ಅಂಜಿ ಬುರುಕರು, ಭಯಪಡುವರೆಂಬುದು ಸೈತಾನನಿಗೆ ಗೊತ್ತಾಗಬಾರದು. ನಾವು ಭಯಪಟ್ಟಿದ್ದೇವೆ ಅಂತ ಸೈತಾನನಿಗೆ ಗೊತ್ತಾದರೆ ಆತ ನಮ್ಮನ್ನು ಇನ್ನೂ ಹೆಚ್ಚಾಗಿ ಭಯಪಡಿಸ್ತಾನೆ. ಇಲ್ಲಿ
ಯೆರೆಮೀಯನಿಗೆ ಕೂಡ ದೇವರು ಹೇಳ್ತಾರೆ, ಅವರ ಮುಖವನ್ನು ನೋಡಿ ಭಯಪಡಬೇಡ. ಡೂ ನಾಟ್ ಫಿಯರ್ ವೆನ್ ಯು ಲುಕ್ ಅಟ್ ದರ್ ಫೇಸಸ್. ಅವರ ಮುಖವನ್ನು ನೋಡಿ ಭಯಪಡಬೇಡ. ನೀನು ಭಯಪಟ್ಟರೆ ನಾನು ನಿನ್ನನ್ನು ಭಯಪಡಿಸ್ತೇನೆ ಅಂತ. ಹೌದು, ನಾವು ಭಯಪಡಬಾರದು. ಭಯಪಟ್ಟಿದ್ದೇವೆ ಎಂಬುದು ನಮ್ಮ ಶತ್ರುಗೆ ಗೊತ್ತಾಗಬಾರ್ದು. ಆ ಥರ ನಾವು ನಮ್ಮ ಸೀಕ್ರೆಟ್ ಮೇಂಟೈನ್ ಮಾಡಿಕೊಂಡು ದೇವರಿಗಾಗಿ ಜೀವಿಸುವುದರಲ್ಲಿ ನಾವು ಛಲವುಳ್ಳವರಾಗಿ ಮುಂದಕ್ಕೆ ಸಾಗಬೇಕು. ಈ ಒಂದು ಸಂಜೆಯ ವೇಳೆಯಲ್ಲಿ ದೇವರು ನಮಗೆ ಕೊಟ್ಟ ಕೆಲಸ, ಅದನ್ನು ಪ್ರಾರಂಭಿಸಿದ ಆತನು ಅಂತ್ಯ ಕೂಡ ಮಾಡುತ್ತಾನೆ. ಪ್ರಾರಂಭವಾತನೇ, ಅಂತ್ಯವಾತನೇ. ಆದಿ ಆತನೇ, ಅಂತ್ಯವಾತನೇ. ಪ್ರಾರಂಭಿಸುವವನು ಅವನೇ, ಮುಕ್ತಾಯಗೊಳಿಸುವವನು ಅವನೇ. ಅದು ನನ್ನ ಸಹೋದರ ಸಹೋದರಿ, ನೀನು ಎಲ್ಲೇ ಇರ್ಬೋದು ಈ ಸಮಯದಲ್ಲಿ, ಹೆದರದೆ ಮುಂದಕ್ಕೆ ಸಾಗಬೇಕೆಂಬುದೇ ದೇವರ ಇಚ್ಛೆ. ಇದು ಪ್ರವಾದನ ವಚನ ರೀತಿಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ, ವಾಗ್ದಾನದ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಭರವಸದ ಮಾತಿನ ಪ್ರಕಾರ ಬರೆಯಲ್ಪಟ್ಟಿದೆ. ಒಂದು ಮೋಶೆ ಮೂಲಕ ದೇವರು ಮಾತಾಡ್ತಾನೆ, ಎರಡನೇದು ಡೈರೆಕ್ಟ್ ಆಗಿ ತಾನೇ ಮಾತಾಡ್ತಾನೆ. ಅದನ್ನ ದೇವರು ಕೊಟ್ಟ ಕೆಲಸ ಅದು ಪೂರ್ತಿ ಆಗೇ ಆಗುತ್ತೆ. ಯೆಹೋಶುವನನ್ನು ದೇವರು ಕರೆದು ಈ ಕೆಲಸ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡುವ ಹಾಗೆ ಸಹಾಯ ನೀಡಿದ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳುಹಿಸಿ ಶಿಲುಬೆ ಮೇಲೆ ರಕ್ಷಣಾ ಕಾರ್ಯವನ್ನು ಪೂರ್ತಿ ಮಾಡುವಂತೆ ಮಾಡಿದನು. ಅಲ್ಲಿ ಯೇಸು ಹೇಳಿದ ಮಾತು, ಇಟ್ ಈಸ್ ಫಿನಿಶ್ಡ್. ತೀರಿತು, ನಾನು ಮಾಡಬೇಕಾದನ್ನು ಮಾಡಿ ತೀರಿಸಿದ್ದೇನೆ ಅಂತ ಹೇಳ್ತಾನೆ. 17ನೇ ಸಂಧಿಯಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾನೆ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ಭೂಲೋಕದಲ್ಲಿ ನಾನು ನೆರವೇರಿಸಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಅಂತ ಹೇಳ್ತಾನೆ. ದ ವರ್ಕ್ ವಿಚ್ ವಾಸ್ ಗಿವನ್ ಟು ಜೀಸಸ್ he completed and fulfilled it, and according to the will of his Father he completed it. ಆತನದನ್ನು ಶಿಲುಬೆಯಲ್ಲಿ ಘೋಷಿಸ್ತಾನೆ, ಇಟ್ ಈಸ್ ಫಿನಿಶ್ಡ್. ಅದನ್ನು ಇವತ್ತು ನಾವು ಯೆಹೋಶುವನಿಗೆ ಈ ವಚನದ ಮೂಲಕ ದೇವರು ಧೈರ್ಯಪಡಿಸ್ತಾನೆ. ಅವನು ಶೂರನಾಗ್ಬಿಡ್ತಾನೆ, ಯುದ್ಧಗಳನ್ನು ನಡೆಸ್ತಾನೆ, ಶತ್ರು ಸೈನ್ಯಗಳನ್ನು ಜಯಿಸ್ತಾನೆ, ದೇಶಗಳನ್ನು ವಶಪಡಿಸಿಕೊಳ್ತಾನೆ. ಇಸ್ರಾಯೇಲರಿಗೆ ಅದನ್ನು ಚೀಟಿ ಹಾಕಿ ಹಂಚಿಕೊಡ್ತಾನೆ. ಯಾರ್ಯಾರಿಗೆ ಯಾವ ಏರಿಯಾ ಅಂತ ಅದನ್ನು ಡಿವೈಡ್ ಮಾಡ್ತಾನೆ. ಒಂದೊಂದು ಕುಲಕ್ಕೆ 12 ಕುಲಕ್ಕೆ ಬೇಕಾದಷ್ಟು ಭೂಮಿಯನ್ನು ಅವರಿಗೆ ಹಂಚಿಕೊಡ್ತಾನೆ. ಆ ಕುಲಗಳಲ್ಲಿ ಯಾರ್ಯಾರು ಎಷ್ಟು ಫ್ಯಾಮಿಲೀಸ್ ಇದೆ ಅವ್ರಿಗೆ ಕೂಡ ಲ್ಯಾಂಡ್ ಕೊಡ್ತಾನೆ, ತೋಟಗಳು ಕೊಡ್ತಾನೆ, ಬೆಳೆ ಬಾಳುವ ಕಮರ್ಷಿಯಲ್ ಕ್ರಾಪ್ ಕೊಡ್ತಾನೆ. ಇದೆಲ್ಲ ಕೊಟ್ಬಿಟ್ಟು ತನ್ನ ಕೆಲಸವನ್ನು ಮುಗಿಸಿ ಮುದಿ ಪ್ರಾಯದಲ್ಲಿ ಯೆಹೋಶುವನು ಸ್ವಾಮಿಯ ಪಾದಕ್ಕೆ ಸೇರ್ತಾನೆ. ನಮ್ಮ ಜೀವನದಲ್ಲಿ ಕೂಡ ದೇವರು ಕೊಟ್ಟ ಕೆಲಸದ ಬಗ್ಗೆ ನಾವು ಅಧೈರ್ಯ ಪಡೆದಿರೋಣ. ಕೆಲವು ಸಾರಿ ಸೈತಾನ ಸುಳ್ಳು ಹೇಳ್ತಾನೆ, ಓ ದೇವ್ರನ್ನ ಕೈ ಬಿಟ್ಬಿಟ್ಟಿದ್ದಾನೆ, ದೇವರು ನಿನಗೆ ಮೊದಲಿನ ಥರ ಮಾತಾಡಲ್ಲ, ದೇವರು ನಿನ್ನಿಂದ ದೂರ ಆಗಿದ್ದಾನೆ, ಎಲ್ಲ ಸುಳ್ಳು ಹೇಳ್ತಾನೆ. ದೇವರು ಎಂದಿಗೂ ದೂರ ಆಗಲ್ಲ. ಆತನು ಹೇಳ್ತಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿದ ಮೇಲೆ ಆತನು ಕೈ ಬಿಡುವುದೇ ಇಲ್ಲ. ತೊರೆದು ಬಿಡುವುದಿಲ್ಲ ಅಂತ ಹೇಳಿದ ಮೇಲೆ ತೊರೆದು ಬಿಡುವುದೇ ಇಲ್ಲ, ಬೇಡ ಅಂತ ತಳ್ಳಿ ಬಿಡುವುದೇ ಇಲ್ಲ. ಅದನ್ನು ಇಲ್ಲಿ ಆತನು ಹೇಳ್ತಾನೆ, ನಾನು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೇ ಅವರನ್ನು ಸೇರಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು.
ನಾನೇ ನಿನ್ನ ಸಂಗಡ ಇರುವೆನು ಎಂದು ಆಜ್ಞಾಪಿಸ್ತಾನೆ. ಇಲ್ಲಿ ಮೋಶೆ ಹೇಳ್ತಾನೆ, ಇದು ದೇವರು ತಾನೇ ಹೇಳಿದ್ದು. ಇಲ್ಲಿ 7ನೇ ವಚನ 31ನೇ ಸಂಧಿ. ಆಗ ಮೋಶೆ ಯೆಹೋಶುವನನ್ನು ಕರೆದು ಇಲ್ಲಿ ಮಾತಾಡ್ತಾನೆ. ಅದಕ್ಕಿಂತ ಮೊದಲು ಇಸ್ರಾಯೇಲರೊಂದಿಗೆ ಮಾತಾಡ್ತಾನೆ. 5ನೇ ವಚನ. ಆತನು ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು. ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಇಸ್ರಾಯೇಲರಿಗೆ ಹೇಳ್ತಾನೆ. ಆಮೇಲೆ ಯಾಕಂದರೆ ಮೋಶೆ ಈ ಲೋಕ ಬಿಟ್ಟು ಹೋಗೋ ಕಾಲ ಬಂದಿತ್ತು. ಆದ್ದರಿಂದ ಆತನು ಅವರನ್ನು ಧೈರ್ಯಪಡಿಸ್ತಾ ಇದ್ದಾನೆ. ದೇವರ ಮಾತು, ದೇವರು ತನ್ನ ಹೃದಯದಲ್ಲಿ ಆತ್ಮನ ಮೂಲಕ ತಿಳಿಸ್ತಾ ಇದ್ದಾನೆ. ನೀವು ಯೆಹೋವನೇ ನಿಮ್ಮ ಸಂಗಡ, ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದ. ಈಗ ಯೆಹೋಶುವನನ್ನು ಕರೀತಾನೆ. ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲರೆಲ್ಲರ ಮುಂದೆ ಅವನಿಗೆ, ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಸಂಗಡ ಮುಂದುಗಡೆ ಹೋಗುವನು, ಆತ ನಿನ್ನ ಸಂಗಡ ಇರುವನು, ನೀನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದರು. ಯೆಹೋಶುವನು ದೇವರಲ್ಲಿ ಭರವಸೆ ಇಟ್ಟನು, ದೇವರ ಮಾತನ್ನು ನಂಬಿದನು, ನಂಬಿ ಮುಂದಕ್ಕೆ ಸಾಗಿದನು. ಎಲ್ಲ ಕಡೆಯಲ್ಲಿ ಅವನಿಗೆ ಜಯ ಉಂಟಾಯಿತು. ಯೋರ್ದಾನ್ ಹೊಳೆಯು ವಿಭಾಗವಾಗಿ ಹೋಯಿತು, ಜನರು ಅದನ್ನು ದಾಟುವಂತೆ ದೇವರು ಮಾಡಿದನು. ಆದ ಎಲ್ಲ ರೀತಿಯ ಅದ್ಭುತಗಳು ಈ ಮನುಷ್ಯರಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದವರಿದ್ದಾರೆ. ಆದರೆ ಯೆಹೋಶುವನು ಮಾಡಿದಂಥ ಅದ್ಭುತ ಬಹಳ ದೊಡ್ಡ ಅದ್ಭುತ. ಆತನು ಸೂರ್ಯನನ್ನೇ ನಿಲ್ಲಿಸಿಬಿಟ್ಟನು. ಸೂರ್ಯನು ಮುಂದೆ ಹೋಗದಂತೆ ಸೂರ್ಯನಿಗೆ ಅಪ್ಪಣೆ ಕೊಡ್ತಾನೆ. ಯಾಕಂದರೆ ರಾತ್ರಿ ಆದಮೇಲೆ ಯುದ್ಧ ಮಾಡಬಾರ್ದೆಂಬುದು ಆ ಕಾಲದ ನೇಮ. ಹಗಲಲ್ಲಿ ಅಷ್ಟೇ ಮಾಡಬೇಕು. ಈಗ ಸೂರ್ಯ ಮುಳುಗುವ ಸಮಯ ಬಂದ್ಬಿಡ್ತು. ಈಗ ಯುದ್ಧ ನಿಲ್ಲಿಸಬೇಕು. ಯೆಹೋಶುವನು ಪೂರ್ಣ ಜಯ ಹೊಂದಿರಲಿಲ್ಲ. ಆದುದರಿಂದ ಆತನು ಪೂರ್ಣ ಜಯ ಹೊಂದಬೇಕಂತ ಸೂರ್ಯನನ್ನು ನಿಲ್ಲಿಸ್ಬಿಡ್ತಾನೆ. ನಿಂತ್ಕೋ, ಮುಂದೆ ಹೋಗಬೇಡ ಅಂತ. ಒಬ್ಬ ಮನುಷ್ಯನ ಮಾತಿಗೆ ಪ್ರಕೃತಿ ವಿಧೇಯಾಗಿದ್ದು, ಸೂರ್ಯನ ವಿಧೇಯನಾಗಿದ್ದು ಇದು ಮೊದಲನೇ ಸಾರಿ. ನಾನು ನೆನೆಸ್ತೇನೆ ಕಡೆ ಸಾರಿನೂ ಇರ್ಬೋದಂತ ಅನ್ನಿಸ್ತೇನೆ. ಇಂಥ ಒಬ್ಬ ಶೂರನಾಗಿ ಯೆಹೋಶುವನು ಕಾರ್ಯನಿರ್ವಹಿಸಿದನು. ಸೂರ್ಯನನ್ನು ನಿಲ್ಲಿಸುವಂಥ ಶಕ್ತಿ, ಅದ್ಭುತ ಅವನ ಕೈಗಳಲ್ಲಿ ಜರುಗಿದವು. ದೇವರು ಅವನ ಮುಂದುಗಡೆ ಹೋಗ್ತಾ ಇದ್ದುದರಿಂದ ಎಲ್ಲಿ ಕೂಡ ಆತನು ಅಪಜಯವನ್ನು ಕಾಣಲೇ ಇಲ್ಲ. ಸಂಪೂರ್ಣವಾದ ಜಯ ದೇವರು ಅವನಿಗೆ ಅನುಗ್ರಹಿಸಿದ. ನನ್ನ ಪ್ರಿಯ ದೇವಜನರೇ, ಇವತ್ತು ನಾವು ದೇವರ ವಾಕ್ಯ ಕೇಳ್ತಾ ಇದ್ದೇವೆ. ನೀವೊಂದು ವೇಳೆ ಮನಗುಂದಿ ಬೇಸರದಲ್ಲಿರೋದಾದರೆ, ಇವತ್ತು ಇಂಥ ಮಹಾನ್ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಇವರು ಸಾಕ್ಷಿಗಳು ಅಂತ ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ. ಇಷ್ಟು ಮಂದಿ ಸಾಕ್ಷಿಗಳವರು ಮೇಘದೋಪಾದಿಯಲ್ಲಿ ನಮ್ಮ ಮುಂದೆ ಇರುವಾಗ ನಮ್ಮನ್ನು ಮುತ್ತಿಕೊಳ್ಳುವ ಈ ಭಯವನ್ನು, ಭೀತಿಯನ್ನು ನಾವೆಲ್ಲ ತೆಗೆದು ಹಾಕಿಬಿಟ್ಟು, ಪಾಪಗಳನ್ನು ತೆಗೆದು ಹಾಕಿಬಿಟ್ಟು ದೇವರಲ್ಲಿ ಪರಿಪೂರ್ಣವಾದ ಭರವಸೆ ಇಡಬೇಕು.
ಈ ಸಂದೇಶ ಕೇಳುವ ನನ್ನ ಸಹೋದರ ಸಹೋದರಿ, ನೀನು ಎಲ್ಲೇ ಇರ್ಬೋದು, ನಿನ್ನ ಪ್ರಸ್ತುತ ಪರಿಸ್ಥಿತಿ ಏನೇ ಇರ್ಬೋದು, ಸಾಕಾಯಿತು ಎಂಬ ಒಂದು ಸ್ಥಿತಿಗೆ ನೀನು ಬಂದಿರ್ಬೋದು. ಬದುಕುವುದಕ್ಕೆ ಯಾಕೆ ನಾನು ಬದುಕಬೇಕೆಂಬ ಪ್ರಶ್ನೆ ನಿನ್ನಲ್ಲಿರ್ಬೋದು. ಇಲ್ಲವೇ ಬದುಕಿಂದ ಸಾಯುವುದೇ ಒಳ್ಳೆಯದಂತ ಅನ್ನಿಸುವ ಅಷ್ಟ ಮಟ್ಟಿಗೆ ನೀನು ಮನಗುಂದಿರ್ಬೋದು. ಆದರೆ ಮನಗುಂದಬೇಡ ಅಂತ ದೇವರು ವಾಕ್ಯ ಹೇಳುತ್ತೆ. ಯಾಕಂದ್ರೆ ದೇವರು ಆದಿಯೂ ಅಂತ್ಯವೂ ಆಗಿದ್ದಾನೆ. ಆತನು ಪ್ರಾರಂಭಿಸುವವನು, ಮುಕ್ತಾಯಗೊಳಿಸುವವನು. ಸೇವೆಗೆ ಕರೆಯುವವನು, ಸೇವೆಯಲ್ಲಿ ಉಪಯೋಗಿಸಿ ನಮ್ಮ ಪ್ರಯಾಣವನ್ನು ಮುಕ್ತಾಯಗೊಳಿಸುವವನಾಗಿದ್ದಾನೆ. ಅನೇಕರು ಸೇವೆ ಮಾಡಿ ದೇವರನ್ನು ವಂದಿಸಿ ಆತನು ಮಾಡಿದ ಎಲ್ಲ ವಿಷಯಗಳಿಗಾಗಿ ಸ್ತೋತ್ರ ಹೇಳಿ ಕರ್ತನ ಪಾದಕ್ಕೆ ತಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ಟರು. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಕೂಡ ತನ್ನ ಕೆಲಸ ಮುಗಿಸಿದ ಮೇಲೆ ತನ್ನ ಆತ್ಮವನ್ನು ತನ್ನ ತಂದೆಗೆ ಒಪ್ಪಿಸಿಕೊಡ್ತಾನೆ. ತಂದೆಯೇ, ನನ್ನ ಆತ್ಮನನ್ನು ನಿನಗೆ ಒಪ್ಪಿಸಿಕೊಡ್ತೇನೆ ಅಂತ ಹೇಳ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಮಾಡಬೇಕೆಂದು ದೇವರು ಕೊಟ್ಟ ಕೆಲಸವನ್ನು ಕಂಪ್ಲೀಟ್ ಮಾಡಿ ಸ್ವಾಮಿಯ ಪಾದಕ್ಕೆ ನಮ್ಮ ಪ್ರಾಣವನ್ನು ಒಪ್ಪಿಸುವಂಥದ್ದು ಬಹಳ ಮುಖ್ಯವಾದ. ಅಲ್ಲಿವರೆಗೆ ದೇವರಲ್ಲಿ ನಾವು ಭರವಸೆಯಿಂದ ಮುಂದೆ ಮುಂದೆ ಸಾಗಬೇಕು. ಹಿಂದೆ ನೋಡಬಾರ್ದು, ಅಕ್ಕಪಕ್ಕದಲ್ಲಿ ನೋಡಬಾರ್ದು. ನಮ್ಮ ದೃಷ್ಟಿ ನಮ್ಮ ದೇವರ ಮೇಲೇ ಇರಬೇಕು. ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನು ಆಗಿರುವ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟದಲ್ಲಿ ಸ್ಥಿರಚಿತ್ತರಾಗಿ ಓಡೋಣ ಅಂತ ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ. ಆದ್ದರಿಂದ ನಮ್ಮ ಯೇಸುವಿನ ಮೇಲೆ ಗುರಿ ಇಡಬೇಕು. ಪೌಲನು ಕೂಡ ಹೇಳ್ತಾನೆ, ನಾನು ಹಿಂದಿನವುಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಎದೆ ಬಗ್ಗಿದವನಾಗಿ ಓಡುತ್ತಾ ಇದ್ದೇನೆ. ಅದನ್ನು ನಾವು ಭಯಪಡದೆ ದೇವರ ಸೇವೆಯನ್ನು ಮಾಡುತ್ತಾ ನಮ್ಮ ಓಟವನ್ನು ಮುಂದೆ ಓಡೋಣ. ನಂಬಿಗಸ್ತನಾಗಿ ನಿಲ್ಲಲು ಯೇಸುವೇ ನೀನೆಲ್ಲ ಪಾಲಿಸು. ಎನ್ನ ಓಟ ಓಡಲು ಜಯಮಾಲೆ ಹೊಂದಲು ಆತ್ಮನ ಶಾಂತಿಯ ಪಾಲಿಸು. ಎಲ್ಲ ಓಟ ಓಡಲು ಜಯಮಾಲೆ ಹೊಂದಲು ಆತ್ಮನ ಬಲವ ಪಾಲಿಸು. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ಪರಿಸ್ಥಿತಿಗಳು ಕೈ ಮೀರಿ ಹೋಗ್ತಾ ಇದೆ. ಲೋಕ ಅಧೋಗತಿಗೆ ದಾಟುತ್ತಾ ಇದೆ. ಅನ್ಯಾಯ, ಅಧರ್ಮ, ಅಕ್ರಮ ಹೆಚ್ಚುತ್ತಾ ಇದೆ. ಮನುಷ್ಯರು ದೌರ್ಜನ್ಯ ಮಾಡುತ್ತಾ ಒಬ್ಬರನ್ನೊಬ್ಬರು ಹಿಂಸೆ ಪಡಿಸುತ್ತಾ ವೇದನೆಯ ಕೂಗು ಪರಲೋಕಕ್ಕೆ ಕೇಳಲ್ಪಡ್ತಾ ಇದೆ. ಸೊದೋಮ್ ಗೊಮೋರದ ಜನರ ಕೂಗು ನಿನಗೆ ಕೇಳಿದರಿಂದ ಆ ಪಟ್ಟಣವನ್ನು ನಾಶ ಮಾಡುವುದಕ್ಕಾಗಿ ನೀನೇ ಇಳಿದು ಬಂದಿ ಅಂತ ನಾವು ಓದ್ತೇವೆ. ಅದನ್ನ ಇವತ್ತು ಈ ಒಂದು ಅನ್ಯಾಯ ಅಕ್ರಮಗಳನ್ನು ದೂರ ಮಾಡುವುದಕ್ಕಾಗಿ ಶಿಲುಬೆಯ ಕರ್ತನು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ. ಉಜ್ಜೀವನ, ಭಕ್ತಿ ಸಂಜೀವನ ಉಂಟು ಮಾಡಿ ಜಗತ್ತಿನ ಅತ್ಯಂತ ನಶಿಸಿ ಹೋಗುವ ಆತ್ಮಗಳು ರಕ್ಷಣೆ ಹೊಂದುವಂತೆ ಕೃಪೆ ಅನುಗ್ರಹಿಸಬೇಕೆಂದು ನಿನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸ್ತೇವೆ. ನೀನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ ಅಂತ ಹೇಳಿದ್ದಿ.
ಅದನ್ನ ಇವತ್ತು ನಾವು ನಿನ್ನ ಕೈಗೆ ನಮ್ಮನ್ನು ಒಪ್ಪಿಸ್ತೇವೆ. ನಮ್ಮಲ್ಲಿ ಕೂಡ ಇರುವ ಅಶುದ್ಧತ್ವವನ್ನು, ಅಕ್ರಮವನ್ನು, ಅನಾಚಾರಗಳನ್ನು ತೆಗೆದುಹಾಕಿ ನಾವು ಕೂಡ ಭಕ್ತಿಯಲ್ಲಿ, ಪ್ರೀತಿಯಲ್ಲಿ ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸಿದ ಕೃಪೆ ಕೊಡು. ಅನೇಕ ರೀತಿಯ ಅಟ್ಯಾಕ್ಸ್ ನಮಗಿದೆ, ಆದರೆ ಇವೆಲ್ಲವುಗಳಲ್ಲಿ ನಾವು ಜಯ ಹೊಂದುವಂತೆ ನೀನು ಮಾಡುತ್ತಿ. ಜಯವೀರನಾದ ನೀನು ನಮ್ಮ ಮುಂದುಗಡೆ ಹೋಗುತ್ತೆ, ನಮ್ಮನ್ನು ಗುರಿ ಮುಟ್ಟಿಸುತ್ತೆ. ಅದು ನಾವು ಬೇಡುತ್ತೇವೆ. ಆಲಯದ ಕೆಲಸ, ಬೇರೆ ಏನೇನು ಕೆಲಸ ನನಗೆ ಕೊಟ್ಟಿದೆಯೋ ಆ ಕೆಲಸವನ್ನು ನಾನು ಮಾಡಿ ಮುಗಿಸಿ ನಿನ್ನ ಪಾದಕ್ಕೆ ನನ್ನ ಆತ್ಮನ ಒಪ್ಪಿಸುವ ಹಾಗೆ ಸಹಾಯ ನೀಡು. ಯೇಸುವಿನ ರಕ್ತವನ್ನು ಸ್ಪ್ರಿಂಕಲ್ ಮಾಡಿ ಶುದ್ಧೀಕರಿಸಿ ನಿನ್ನ ಮಹಿಮೆಗಾಗಿ ಕಾಪಾಡು. ನಿನ್ನ ವಚನದಂತೆ ಜೀವಿಸಿ ಸಾಗುವ ಹಾಗೆ ಸಹಾಯ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇನೆ. ಇವತ್ತು ನನ್ನ ಮಕ್ಕಳನ್ನು ಕೂಡ ನೆನಪು ಮಾಡಿಕೋ, ಮೊಮ್ಮಕ್ಕಳು, ಸೊಸೆಯಂದಿರು, ಅವರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇನೆ. It is my duty to pray for them, O God. Graciously touch them and lead them and direct their feet, O God, in the right path, so that they can find the favor of God in every moment. ಅದೇ ಗಳಿಗೆಯಲ್ಲಿ ಎಲ್ಲ ನಮ್ಮ ಸಹಾಯಕರು, ಸೇವೆಗೆ ಸಪೋರ್ಟ್ ಮಾಡಿದವರು, ಇವರೆಲ್ಲರನ್ನು ಈ ಸಮಯದಲ್ಲಿ ನಾವು ನೆನಪಿಸ್ಕೊಳ್ತೇವೆ. ಅವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಅವರ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಸಂತತಿಯನ್ನು ಆಶೀರ್ವಾದ ಮಾಡು. ಮುಂದೆ, ಈಗ, ಇನ್ನು ಮುಂದೆ ಮಾಡುವವರು ಇವರೆಲ್ಲರನ್ನು ಕೂಡ ನೀನು ಸಿದ್ಧಪಡಿಸು. ಒಂದು ತಂಬಿಗೆ ತಣ್ಣೀರು ಕೊಟ್ಟರೂ ಬರತಕ್ಕ ಪ್ರತಿಫಲ ತಪ್ಪುವುದಿಲ್ಲ ಅಂತ ಇದನ್ನು ಹೇಳಿದ್ದೇಶುವೆ. ಅದನ್ನು ನೀನು ಕೃಪೆ ಮಾಡಿ ನಿನ್ನ ಅದ್ಭುತವಾದ ಆಶೀರ್ವಾದವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇವೆ. ಈಗಲೂ ನಿನ್ನ ಕೈಗಳಿಗೆ ನಮ್ಮ ಸಭೆಯನ್ನು, ನಮ್ಮ ಸೇವೆಯನ್ನು ಒಪ್ಪಿಸಿಕೊಡ್ತೇವೆ. ನಮ್ಮ ದೇವರೇ, ಈ ಸ್ಥಳ ಜನಭರಿತವಾಗಿ ಆಗುವಂತೆ ನೀನು ಮಾಡಿದಿ. ಈಗಲೂ ಬಂದಂಥ ಎಲ್ಲ ಬಿರುಗಾಳಿಗಳನ್ನು ಶಾಂತಗೊಳಿಸಿ ಜನರು ತಂಡೋಪತಂಡವಾಗಿ ನಿನ್ನ ಕಡೆ ತಿರುಗಿಕೊಂಡು ಪಾಪ ಪರಿಹಾರದ ಅನುಭವ ಹೊಂದಿ ರಕ್ಷಣೆಯ ನಿರೀಕ್ಷೆಯಲ್ಲಿ ಜೀವಿಸುವಂತೆ ಮಾಡು ಎಂದು ವಿಜ್ಞಾಪಿಸ್ತೇನೆ. ಇದು ನಮ್ಮ ಪ್ರಾರ್ಥನೆ ಕೇಳು ಸ್ವಾಮಿ. ಮತ್ತು ಇಲ್ಲಿ ಯಾವಾಗಲೂ ಪ್ರಾರ್ಥನಾ ಸ್ವರವು ಕೇಳುವಂತೆ ಮಾಡು. ಅನೇಕ ಪ್ರಾರ್ಥನಾ ವೀರರನ್ನು ಎಬ್ಬಿಸು. ಸ್ತ್ರೀಯರಲ್ಲಿ, ಪುರುಷರಲ್ಲಿ ಎಬ್ಬಿಸು ಸ್ವಾಮಿ, ಪ್ರಾರ್ಥನಾ ವೀರರು. ಹಾಗೆ ನಮಗೋಸ್ಕರ ಪ್ರಾರ್ಥನೆ ಮಾಡುವ ಅನೇಕ ಜನರನ್ನು ಎಬ್ಬಿಸು. ಈ ದೇಶದಾದ್ಯಂತ ಎಬ್ಬಿಸು ಸ್ವಾಮಿ. ಎಲ್ಲೆಲ್ಲಿಯೂ ಪ್ರಾರ್ಥನೆ ಜರುಗುವಂತೆ ಮಾಡು. ನಮ್ಮನ್ನು ಪ್ರಾರ್ಥನೆ ಎತ್ತಿಡುವ ಕೃಪೆ ಅವರು ಕೊಡು. ಮಾತ್ರಲ್ಲ, ಅವರಿಗೆ ನಿನ್ನ ವಿಶೇಷವಾದ ಸಹಾಯ ಕೊಡು. ನಮ್ಮ ತಂದೆಯ ದೇವರೇ, ನಿನ್ನ ಆಶೀರ್ವಾದವು ಪ್ರತಿಯೊಬ್ಬ ಸ್ತ್ರೀ, ಪುರುಷ, ಬಾಲಕ, ಬಾಲಕಿಯರ ಮೇಲೆ ಅನುಗ್ರಹಿಸಿ ದೇವ ಜನರನ್ನು ಆರೋಗ್ಯ ಕೊಟ್ಟು ಕಾಪಾಡು. 1ನೇ ವೇವ್, 2ನೇ ವೇವ್, 3ನೇ ವೇವ್ ಅಂತ ಹೇಳ್ತಾ ಇದ್ದಾರೆ. ನಮಗೇನು ಗೊತ್ತಿಲ್ಲ. ಆದರೆ ಎಲ್ಲ ವೇವ್ಗಳನ್ನು ನಿಲ್ಲಿಸುವ ಶಕ್ತಿ ನಿನ್ನಲ್ಲಿದೆ. ಅಂದು ಸಮುದ್ರ ಭೋರ್ಗರೆಯುತ್ತಾ ದೋಣಿಯನ್ನು ಮುಳುಗಿಸುವ ಸ್ಥಿತಿ ಬಂದಾಗ, ಶಿಷ್ಯರು ನಿನಗೆ ಮೊರೆ ಇಟ್ಟಾಗ ನೀನು ಸಮುದ್ರವನ್ನು ಗದರಿಸಿ ಗಾಳಿಯನ್ನು ನಿಲ್ಲಿಸಿದವರು. ಮೊರೆಬೇಡ, ಸುಮ್ಮನೆ ಇರು ಅಂತ ಹೇಳಿದವರು. ಅದರಂತೆ ಸಮುದ್ರ ಶಾಂತವಾಯಿತು, ಬಿರುಗಾಳಿ ನಿಂತು ಹೋಯಿತು. ಈಗ ಬಿರುಗಾಳಿ ಬಂದಿದೆ ಸ್ವಾಮಿ, ಇಡೀ ದೇಶಕ್ಕೆ ಬಂದೆ. ಈಗ ನಾವು ನಿನಗೆ ಮೊರೆ ಇಡ್ತಾ ಇದ್ದೇವೆ. ದೇಶವನ್ನು, ದೇಶ ವಿದೇಶಗಳನ್ನು, ಇಡೀ ಜಗತ್ತನ್ನು ರಕ್ಷಿಸು. ಈ ಕೊರೋನಾ ರೋಗದಿಂದ ತಪ್ಪಿಸು. ಮುಂದೆ ಬರುವ ಯಾವುದೇ ರೋಗಗಳಿರಲಿ, ಜನರ ಪ್ರಾಣವನ್ನು ಉಳಿಸಿ ಕಾಪಾಡು. ಯಾರ್ಯಾರು ಪ್ರಿಯರನ್ನು ಕಳ್ಕೊಂಡು ಅನಾಥರಾಗಿದ್ದಾರೋ, ದಿಕ್ಕಿಲ್ಲದವರಾಗಿದ್ದಾರೋ ಅವರಿಗೆ ಸಂತೈಸುವಿಕೆ, ಆದರಣೆ, ಸಹಾಯ ಕೊಡು. ದಿಕ್ಕಿಲ್ಲದವರನ್ನು ಆಧರಿಸುವವರು ಧನ್ಯರು ಅಂತ ಹೇಳಿದ್ದಿ. ಆದ್ಮೇಲೆ ನಾವು ಕೂಡ ಅನೇಕರಿಗೆ ಆದರಣೆ ಕೊಡಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ಕೈಗಳು ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಕ್ರಿಸ್ತೇಶು ನಾಮದಲ್ಲಿ ವಿನಯದಿಂದ ಬೇಡಿದೆವು ತಂದೆ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧ ಆತ್ಮ ಅನ್ಯೋನ್ಯತೆ ಎಲ್ಲ ದೇಶ ವಿದೇಶಗಳಲ್ಲಿ ಸಂದೇಶ ಕೇಳುವ ಎಲ್ಲರ ಮೇಲೆ ಸದಾ ನೆಲೆಗೊಂಡಿರಲಿ. ಆಮೇನ್.